ನಮಸ್ಕಾರ. ಇವತ್ತಿನ ವಿಡಿಯೋ ನಿಫ್ಟಿ ಸಾರ್ವಕಾಲಿಕ ದಾಖಲೆ ಹೈಯೆಸ್ಟ್ ಕ್ಲೋಸಿಂಗ್ ಟುಡೇ ಎಟ್ 18,826 ಮುಂದೇನು. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ಸ್ಟಾಕ್ ಮಾರ್ಕೆಟ್ ಹೂಡಿಕೆದಾರರಿಗೆ ಎಲ್ಲರಿಗೂ ಸಿಹಿ ಸುದ್ದಿ. ಯಾಕಂದ್ರೆ ಬಹಳ ತಿಂಗಳುಗಳ ಮೇಲೆ ನಿಫ್ಟಿ ಆಲ್ಮೋಸ್ಟ್ ಇಂಟ್ರಾಡೇ ಹೈಯೆಸ್ಟ್ 18,865 ತಲುಪಿದೆ. ಮತ್ತೆ ಆಲ್ ಟೈಮ್ ಕ್ಲೋಸಿಂಗ್ ಹೈ ಕೂಡ ಆಗಿದೆ. ನಿಮ್ಮ ಮುಂದೆ ಅಂಕಿ ಅಂಶಗಳು ಹೀಗಿವೆ. 1ನೇ ತಾರೀಕು ಡಿಸೆಂಬರ್ 2022ರಲ್ಲಿ ಆಲ್ ಟೈಮ್ ಕ್ಲೋಸಿಂಗ್ ಹೈ 18,812. ಆಲ್ ಟೈಮ್ ಇಂಟ್ರಾಡೇ ಹೈ ಇತ್ತು 18,888. ಮತ್ತೆ 16ನೇ ತಾರೀಕು ಜೂನ್ 2023 ಅಂದರೆ 7-8 ತಿಂಗಳ ಮೇಲೆ ಆಲ್ ಟೈಮ್ ಕ್ಲೋಸಿಂಗ್ ಹೈ 18,826 ಮತ್ತು ಆಲ್ ಟೈಮ್ ಇಂಟ್ರಾಡೇ ಹೈ 18,865. ನಾವು ಕಳೆದ ಕೆಲವು ದಿನಗಳಿಂದ ನಮ್ಮ ಎಲ್ಲಾ ವಿಡಿಯೋದಲ್ಲಿ ಹೇಳ್ತಾ ಇದ್ವಿ, ಈ ರ್ಯಾಲಿ ಗ್ಯಾರಂಟಿ ಮೇಲಕ್ಕೆ ಹೋಗುತ್ತೆ. ಯಾಕಂದ್ರೆ ವಿಕ್ಸ್ ವ್ಯಾಲ್ಯೂ ತುಂಬಾ ಕೆಳಗಿದೆ. ಅರ್ಥ ಏನು ಅಂತಂದ್ರೆ ನಿಫ್ಟಿ ಮೇಲಕ್ಕೆ ಹೋಗುತ್ತೆ. ಮತ್ತೆ ಏನು ಹೇಳಿಕೊಳ್ಳುವಂತ ನೆಗೆಟಿವ್ ನ್ಯೂಸ್ ಮಾರುಕಟ್ಟೆಯಲ್ಲಿಲ್ಲ. ಆದ್ದರಿಂದ ಮಾರುಕಟ್ಟೆ ಮೇಲಕ್ಕೆ ಹೋಗಿದೆ. ಈಗ ಎಲ್ಲರಿಗೂ ಕುತೂಹಲ ಏನು ಅಂತಂದ್ರೆ ಇನ್ನೆಷ್ಟು ಮೇಲಕ್ಕೆ ಹೋಗ್ಬೋದು. ಯಾಕಂತಂದ್ರೆ ಈ ಅಪ್ ಟ್ರೆಂಡ್ ಎಲ್ಲಿವರೆಗೆ ನಡೀತಾ ಹೋಗ್ಬೋದು. ಮೇಲ್ನೋಟಕ್ಕೆ ನಿಫ್ಟಿ 50 ಇಂಡೆಕ್ಸ್ ಒಂಥರ ಹೈಯೆಸ್ಟ್ ಲೆವೆಲ್ ಅಲ್ಲಿ ಕಂಡಂಗೆ ಕಾಣುತ್ತೆ. ಆದ್ರೆ ಟೆಕ್ನಿಕಲ್ ಇಂಡಿಕೇಟರ್ಸ್ RSI ಏನ್ ಹೇಳುತ್ತೆ ಅಂತಂದ್ರೆ ಇನ್ನೂ ಕೂಡ ನಿಫ್ಟಿ ಮೇಲಕ್ಕೆ ಹೋಗುವ ಸಾಧ್ಯತೆ ಇದೆ. ಯಾಕಂದ್ರೆ RSI ಲೆವೆಲ್ ಡಿಸೆಂಬರ್ 2022ರಲ್ಲಿ 74 ಇತ್ತು. ಈಗ RSI ಕೇವಲ 67 ಇದೆ. ಅಂದ್ರೆ ಇನ್ನೂ ಮೇಲಕ್ಕೆ ಹೋಗುವ ಸಾಧ್ಯತೆಗಳು ಸಂಭವಗಳು ಜಾಸ್ತಿ ಇವೆ. ಇನ್ನೊಂದು ಪಾಯಿಂಟ್ ಅನ್ನು ಎಲ್ಲರೂ ನೆನಪಿನಲ್ಲಿ ಇಟ್ಕೊಳ್ಬೇಕಾಗತ್ತೆ. ಈ ಸಂದರ್ಭದಲ್ಲಿ ಮಾರುಕಟ್ಟೆಯಲ್ಲಿ ನಿಫ್ಟಿ ಏನೋ ಮೇಲಕ್ಕೆ ಹೋಗಿದೆ, ಆದರೆ ಮೇಜರ್ ಕಾನ್ಸ್ಟಿಟ್ಯೂಯೆಂಟ್ಸ್ ಕೆಲವು ಇನ್ನೂ ಮಾರುಕಟ್ಟೆಯಲ್ಲಿ ಚೇತರಿಕೆಯನ್ನು ಕಂಡಿಲ್ಲ. ಉದಾಹರಣೆ TCS, HDFC ಬ್ಯಾಂಕ್, ಇನ್ಫೋಸಿಸ್. ಇನ್ನು ಮುಂದಿನ ದಿನಗಳಲ್ಲಿ ನಿದ್ರೆ ಮಾಡ್ತಾ ಇರುವಂತಹ ಈ 3 ಷೇರುಗಳು ಏನಾದ್ರೂ ಮೇಲಕ್ಕೆ ಹೋಗ್ತವೆ ಅಂತಂದ್ರೆ ಅವಾಗ ಬಹುಶಃ ನಾವು ನಿಫ್ಟಿ 19,000 ಲೆವೆಲ್ ಅನ್ನು ನೋಡಬಹುದು ಅಂತ ಹೇಳಿದ್ರೆ ತಪ್ಪಾಗಲಾರದು. ಕೆಲವು ದಿನಗಳಿಂದ ನಮ್ಮ ಇಮೇಲ್ ಅಲ್ಲಿ ಚಾಟ್ ಬಾಕ್ಸ್ ನಲ್ಲಿ ಬಹಳ ಜನ ಪ್ರಶ್ನೆ ಕೇಳ್ತಾ ಇದ್ದಾನೆ. ಇದೀಗ ನಿಫ್ಟಿ ಸಾರ್ವಕಾಲಿಕ ಹೈಯೆಸ್ಟ್ ಲೆವೆಲ್ ತಲುಪುವಂತ ಚಾನ್ಸಸ್ ಕಾಣ್ತಾ ಇದೆ. ನಾವು ಈಗ ಹಣವನ್ನು ಹೇಗೆ ಹೂಡಬೇಕು? ಈಗ ಜಾಸ್ತಿ ಇರೋದ್ರಿಂದ ಹಣವನ್ನು ಹೂಡೋದನ್ನು ಸ್ಟಾಪ್ ಮಾಡ್ಲಾ ಮತ್ತು ಒಮ್ಮೆ ಮಾರುಕಟ್ಟೆ ಬಿದ್ದ ಮೇಲೆ ಸ್ಟಾರ್ಟ್ ಮಾಡ್ಲಾ? ಯಾಕಂದ್ರೆ ಹಲವಾರು ಟಿವಿ ಕಾರ್ಯಕ್ರಮದಲ್ಲಿ ಎಕ್ಸ್ಪರ್ಟ್ಸ್ ಕೂಡ ಇದೇ ತರ ಹೇಳ್ತಾ ಇರೋದನ್ನ ನೀವು ಕೇಳಿಸ್ಕೊಂಡಿರ್ಬೋದು. ಬಹಳ ಜನ ಷೇರು ಮಾರುಕಟ್ಟೆಯಲ್ಲಿ ಒಂದು ತಪ್ಪು ಮಾಡ್ತಾರೆ. ಕೆಲವರು ಡಾಕ್ಟರ್ ಭರತ್ ಚಂದ್ರ ಗ್ರಾಜುಯೇಟ್ಸ್ ಕೂಡ ತಪ್ಪು ಮಾಡ್ತಾರೆ. ಅದಕ್ಕೋಸ್ಕರ ನಿಮಗೆ ನೆನಪಿರ್ಲಿ ಅಂತೇಳಿ ಇಂತಹ ಸಂದರ್ಭದಲ್ಲಿ ಮಾರುಕಟ್ಟೆ ಹೈಯೆಸ್ಟ್ ತಲುಪಿದಾಗ ಏನ್ ಮಾಡಬೇಕು ಅಂತ ನಿಮ್ಮ ಮುಂದೆ ಒಂದಷ್ಟು ಆಯ್ಕೆಗಳನ್ನು ಇಡ್ತಾ ಇದ್ದೇನೆ. ಅದನ್ನು ದಯವಿಟ್ಟು ಚಾಚೂ ತಪ್ಪದೆ ಪಾಲಿಸಿ. ಅಷ್ಟೇ ಅಲ್ಲ, ಬಹಳ ಜನ ಏನ್ ತಪ್ಪು ಮಾಡ್ತಾರೆ ಅಂತಂದ್ರೆ ಇಂತಹ ಸಮಯದಲ್ಲಿ ಹಣವನ್ನು ಹಾಕೋದನ್ನ ನಿಲ್ಲಿಸ್ಬಿಡ್ತಾರೆ. ಇವತ್ತು ನಿಮ್ಮ ಮುಂದೆ ಏನು ಮಾಡಬೇಕು ಹೂಡಿಕೆದಾರರು ಅಂತ ಒಂದಷ್ಟು ವಿಷಯವನ್ನು ಇಡ್ತಾ ಇದ್ದೇನೆ. ಮೊದಲನೆಯದಾಗಿ ಶಾರ್ಟ್ ಟರ್ಮ್ ಇನ್ವೆಸ್ಟರ್ಸ್ ಏನಿದ್ದರೂ ಕೂಡ ಮೂವಿಂಗ್ ಆವರೇಜ್ ಏನ್ ಹೇಳ್ಕೊಟ್ಟಿದ್ದೇವೆ ಅದರಂತೆ ನಿಮ್ಮ ಶೇರ್ ಅನ್ನು ಬೈ ಮಾಡಬೇಕು, ಸೆಲ್ ಮಾಡಬೇಕು. ಮಾರುಕಟ್ಟೆ ಮೇಲೋದ್ರೂ ಕೆಳಗೆ ಹೋದ್ರೂ ನಿಮಗೇನು ಡಿಫ್ರೆನ್ಸ್ ಇಲ್ಲ. ಯಾಕಂದ್ರೆ ನೀವು ಗ್ರಾಫ್ ನೋಡ್ತೀರಿ, ಬೈ ಬಂದ್ರೆ ಬೈ ಮಾಡ್ತೀರಿ, ಸೆಲ್ ಬಂದ್ರೆ ಸೆಲ್ ಮಾಡ್ತೀರಿ. ಸದ್ಯದ ಮಟ್ಟಿಗೆ ನಮಗೆ ಗೊತ್ತಿದ್ದ ಹಾಗೆ ಹೆಚ್ಚಿನ ಷೇರುಗಳು ಹೋಲ್ಡ್ ಪೊಸಿಷನ್ ಇದ್ದಾವೆ, ಇಲ್ಲ ಟೂ ಲೇಟ್ ಟು ಬೈ ಪೊಸಿಷನ್ ಇದ್ದಾವೆ. ಮತ್ತೆ ಶಾರ್ಟ್ ಟರ್ಮ್ ಇನ್ವೆಸ್ಟರ್ಸ್ಗೆ ನಮ್ಮ ಸಲಹೆ ಹೇಗಿದೆ, ಗ್ರಾಫ್ ನೋಡ್ತಾ ಇರಿ, ಮಾನಿಟರ್ ಮಾಡ್ತಾ ಇರಿ, ಷೇರುಗಳನ್ನು ಕೊಳ್ಳಿ. ಈಗ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ಗೆ 2 ಚಾಯ್ಸ್. ಒಂದು SCP ಮಾಡುವಂತಹದ್ದು. ಎಲ್ಲಿಯವರೆಗೆ ನೀವು ಷೇರು ಮಾರುಕಟ್ಟೆಯಲ್ಲಿ ರೆಗ್ಯುಲರ್ ಆಗಿ ತಿಂಗಳು SCP ಹಣ ಹಾಕೊಂಡು ಹೋಗ್ತಿರೋ ನಿಮ್ಮ ಷೇರಿನ ಬೆಲೆ ಆವರೇಜ್ ಆಗ್ತಾ ಹೋಗುತ್ತೆ. ಮುಂದೊಂದು ದಿನ ದೊಡ್ಡ ಮಟ್ಟಿನಲ್ಲಿ ನಿಮಗೆ ಪ್ರಾಫಿಟ್ ಬರುತ್ತೆ. ಒಂದು ಇಂಟ್ರೆಸ್ಟಿಂಗ್ ಮಾತಿದೆ, ಟೈಮ್ ಇನ್ ದ ಮಾರ್ಕೆಟ್ ಇಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಟೈಮಿಂಗ್. ಅಂದರೆ ನೀವು ಎಷ್ಟು ಸಮಯವನ್ನು ಮಾರುಕಟ್ಟೆಯಲ್ಲಿ ಕಳೀತಿರೋ ಅಷ್ಟು ಜಾಸ್ತಿ ಹಣ ನಿಮಗೆ ಬರುತ್ತೆ ಡ್ಯೂ ಟು ಕಾಂಪೌಂಡಿಂಗ್. ಆದ್ದರಿಂದ ಷೇರು ಮಾರುಕಟ್ಟೆಯಲ್ಲಿ SCP ಮಾಡುವವರಿಗೆ ಮುಹೂರ್ತ ಇಲ್ಲ. ಯಾವಾಗ ಬೇಕಾದ್ರೂ ಹಣ ಹಾಕ್ಬೋದು,
ಮತ್ತೆ ಕನಿಷ್ಠ ಪಕ್ಷ 10 ವರ್ಷ ನಾವು ಹಾಕಿದ್ರೆ ಒಳ್ಳೆಯ ಪ್ರಾಫಿಟ್ ಬರುತ್ತೆ. ನಾನು ಒಳ್ಳೆಯ ಪ್ರಾಫಿಟ್ ಅಂತ ಹೇಳಬೇಕಾದ್ರೆ ಅದು ಲಕ್ಷದಲ್ಲಿ ಇರ್ಲಿಕ್ಕಿಲ್ಲ, ಬಹುಶಃ ಕೋಟಿಗೂ ತಲುಪಬಹುದು. ಮತ್ತೆ SIP ನ ಯಾವುದೇ ಕಾರಣಕ್ಕೂ ನಿಲ್ಲಿಸಬಾರ್ದು. ಮಳೆ ಇರಲಿ, ಬಿಸಿಲಿರಲಿ, ಗುಡುಗಿರಲಿ, ಮಿಂಚಿರಲಿ, ನಿಮ್ಮದು ಯಾವ ಕೆಲಸವನ್ನು ಬದಿಗೊತ್ತಿ SIP ನ ಮಾಡ್ತಾ ಇರಿ. ಈಗ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಅಲ್ಲಿ ಎರಡನೇ ಆಯ್ಕೆ ಅಂದರೆ ನಿಮ್ಮ ಹತ್ರ ಲಂಸಮ್ ಹಣ ಇದ್ದರೆ, ಅಕಸ್ಮಾತ್ ನಿಮ್ಮ ಲಂಸಮ್ ಹಣ 1 ಲಕ್ಷ ಅಂತಂದ್ರೆ ನನ್ನ ಸಲಹೆ ನಿಮ್ಮ ಹಣವನ್ನು ಡಿವೈಡ್ ಮಾಡಿ 3 ರಿಂದ 5 ತಿಂಗಳಲ್ಲಿ ಹಣವನ್ನು ಹಾಕಿ. 1 ಲಕ್ಷ ಇದ್ರೆ 2-3 ಇನ್ಸ್ಟಾಲ್ಮೆಂಟ್ ಮಾಡಿ 30,000 ಹಣ ಹಾಕೊಂಡು ಹೋಗ್ಬೋದು. ಅಕಸ್ಮಾತ್ ನಿಮ್ಮ ಹತ್ರ ಹಣ ಹೂಡ್ಲಿಕ್ಕೆ 3 ರಿಂದ 5 ಲಕ್ಷ ಇದೆ ಅಂತಂದ್ರೆ ನನ್ನ ಸಲಹೆ ಕನಿಷ್ಠ 6 ತಿಂಗಳು ಮತ್ತೆ ಕನಿಷ್ಠ ನೀವು 8 ರಿಂದ 10 ಷೇರುಗಳಿಗೆ ಹಂಚಿ ಹಾಕಬೇಕಾಗುತ್ತೆ. ಮತ್ತೆ ಹೋಲ್ಡಿಂಗ್ ಪೀರಿಯಡ್ ಮಿನಿಮಮ್ 8 ರಿಂದ 10 ವರ್ಷ ಇರಬೇಕಾಗುತ್ತೆ. ಅಲ್ಲದೆ ಪ್ರತಿ ಕಂಪನಿಯ ಫಂಡಮೆಂಟಲ್ಸ್ ಅನ್ನು 3 ತಿಂಗಳಿಗೊಮ್ಮೆ ಮಾನಿಟರ್ ಮಾಡಬೇಕಾಗುತ್ತೆ. ಈ ತರಹ ನಿಫ್ಟಿ ಹೈಯೆಸ್ಟ್ ಲೆವೆಲ್ಗೆ ಹೋದಾಗ ನಮ್ಮ ಚಾನೆಲ್ ಮೆಂಬರ್ಸಿಗೆ ಇನ್ನೊಂದು ಐಡಿಯಾ ಕೂಡ ಬರ್ಬೋದು. ನನ್ನ ಹತ್ರ ಇರುವ ಎಲ್ಲ ಷೇರುಗಳನ್ನು ಮಾರ್ಕೊಂಡ್ಬಿಡ್ತೇನೆ, ಮತ್ತೆ ಹೇಗಿದ್ರೂ ಮಾರುಕಟ್ಟೆ ಬೀಳುತ್ತೆ, ಆ ಸಮಯದಲ್ಲಿ ಮತ್ತೊಮ್ಮೆ ಪರ್ಚೇಸ್ ಮಾಡಿ ಇಟ್ಕೊಳ್ತೇನೆ, ಅಲ್ಲಿಗೆ ನನಗೆ ಲಾಭ ಆಗುತ್ತೆ. ಆದರೆ ಹಾಗೆ ಮಾಡೋದ್ರಿಂದ ನಿಮ್ಮ ಪವರ್ ಆಫ್ ಕಾಂಪೌಂಡಿಂಗ್ ಕಮ್ಮಿ ಆಗುತ್ತೆ. ಮುಂದಿನ ದಿನಗಳಲ್ಲಿ ನಿಮ್ಮಲ್ಲಿ ಸಂಪತ್ತು ಕ್ರೋಢೀಕರಣ ಆಗೋದು ಬಹಳ ಕಮ್ಮಿ ಆಗುತ್ತೆ. ಮಾರುಕಟ್ಟೆಯಲ್ಲಿ ಇನ್ನು ಮುಂದೆ ಮೇಲಕ್ಕೆ ಹೋಗಲ್ಲ ಅಂತ ಗೆಸ್ ಮಾಡಬೇಡಿ, ಅಥವಾ ಕೆಳಗೆ ಬರುತ್ತೆ ಅಂತ ಗೆಸ್ ಮಾಡಬೇಡಿ. ಕೇವಲ SIP ಅಥವಾ ರೆಗ್ಯುಲರ್ ಇನ್ಸ್ಟಾಲ್ಮೆಂಟ್ ಅಲ್ಲಿ ಹಣವನ್ನು ಹಾಕ್ತಾ ಹೋಗಿ. ನಾವು ನಮ್ಮ ಕಾರ್ಯಾಗಾರದಲ್ಲಿ ಒಂದು ಜೋಕ್ ಹೇಳ್ತೇವೆ. ಯಾರಿಗೆ ಜಾಸ್ತಿ ಬುದ್ಧಿವಂತಿಕೆ ಇದೆಯೋ ಅವರು ಷೇರು ಮಾರುಕಟ್ಟೆಯಲ್ಲಿ ಜಾಸ್ತಿ ಹಣ ಮಾಡಲ್ಲ. ಯಾಕಂತಂದ್ರೆ ಅವರು ಈಗ ಮಾರುಕಟ್ಟೆ ಮೇಲೆ ಹೋಗಿದೆ, ಕೆಳಗೆ ಹೋಗಿದೆ ಅಂತ ಅನಲೈಸ್ ಮಾಡ್ತಾರೆ. ಅದರ ಬದಲು ಯಾರ ಹತ್ರ ಜಾಸ್ತಿ ಬುದ್ಧಿವಂತಿಕೆ ಇಲ್ಲವೋ, ಕೇವಲ ಶಿಸ್ತು ಮತ್ತೆ ತಾಳ್ಮೆ ಇದೆಯೋ, ತಿಂಗಳು ಹಣವನ್ನು ಹಾಕೊಂಡೋಗ್ತಾರೋ ಅವರು ದೊಡ್ಡ ಮೊತ್ತವನ್ನು ಸಂಪಾದಿಸಿಕೊಳ್ತಾರೆ. ಇವತ್ತು ಈ ವಿಡಿಯೋದ ಕೊನೆಯಲ್ಲಿ ನಿಮ್ಮ ಅಭಿಪ್ರಾಯ ಸಂಗ್ರಹಣೆಗಾಗಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ಸದ್ಯದ ಮಟ್ಟಿಗೆ ನಿಮ್ಮ ಮೂಡ್ ಹೇಗಿದೆ? ಯಾಕಂದ್ರೆ ಮಾರುಕಟ್ಟೆ ಈಗ ಆಲ್ ಟೈಮ್ ಹೈ ಹೋಗಿದೆ. ಹ್ಯಾಪಿ, ಸ್ಯಾಡ್ ಆರ್ ನೋ ಎಮೋಷನ್ ಅಂತ ನಿಮ್ಮ ಚಾಟ್ ಬಾಕ್ಸ್ ನಲ್ಲಿ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ಮತ್ತೆ ನಮ್ಮ ನಿಸ್ವಾರ್ಥ ಸೇವೆ ಚೆನ್ನಾಗಿದೆ ಅಂತಂದ್ರೆ ವಿಡಿಯೋನ ಎಲ್ಲರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.